ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಂತ ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲರೂ ಚೆನ್ನಾಗಿರ್ತೀರಂತ ನನ್ನ ಭಾವನೆ. ಸೊ ನಾನು ಇವಾಗ ಆರೋಗ್ಯದಲ್ಲಿ ಸ್ವಲ್ಪ ಪರವಾಗಿಲ್ಲ. ಸೊ ಹಂಗಾಗಿ ರೆಸಿಪಿಗಳನ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗ ಸ್ವಲ್ಪ ಹುಷಾರು ಆಗ್ತಾಯಿದ್ದೀನಿ. ಸೊ ಹಂಗಾಗಿ ಇನ್ಮೇಲೆ ಕಂಟಿನ್ಯೂ ಆಗಿ ನಿಮಗೆ ರೆಸಿಪಿಗಳು ಹಾಕ್ತಾಯಿರ್ತೀನಿ. ಇವತ್ತು ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿ ಬೇಬಿ ಕಾರ್ನ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಬೇಬಿ ಕಾರ್ನ್ ತುಂಬ ಇಷ್ಟಪಡೋರು ಇರ್ತಾರೆ. ಅದರಲ್ಲಿ ಚಾಟ್ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ ಮಾಡೋರು ಇರ್ತಾರೆ. ಈ ಥರ ಬಿರಿಯಾನಿನೂ ಒಂದ್ಸರಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ರೇಖಾ ಅಡುಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಬೇಬಿ ಕಾರ್ನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ಸ್ಟವ್ ಮೇಲೆ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಲ್ರೆಡಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ಬಂದ್ಬಿಟ್ಟು ಚಕ್ಕೆ, ಯಾಲಕ್ಕಿ, ಲವಂಗ, ಕಲ್ಲುವ, ಮರಾಠಿ ಮೊಗ್ಗು, ಸೋಂಕಾಳು, ಕಸೂರಿ ಮೇಥಿ, ಜಾಪತ್ರೆ, ಪಲಾವ್ ಎಲೆ ಇಷ್ಟು ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋದ್ರೆ ನಿಮಗೆ ಫ್ಲೇವರ್ ಚೇಂಜ್ ಆಗುತ್ತೆ. ಇಲ್ಲಿ ಚಿಕ್ಕದು 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ರುಬ್ಬಿಟ್ಟು ಸಹನೂ ಹಾಕ್ಕೊಬೋದು. ಇಲ್ಲಿ ಡೈರೆಕ್ಟಾಗಿ ಹಂಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ. ಸೊ ಇವಾಗ ಇದನ್ನು ಫ್ರೈ ಮಾಡೋ ಟೈಮ್ಗೆ ಇದಕ್ಕೆ ನಾನು 1 ಪ್ಯಾಕೆಟ್ ಆಗೋಷ್ಟು ಬೇಬಿ ಕಾರ್ನ್ನ ಚೆನ್ನಾಗಿ ತೊಳೆದು ಈ ಥರ 4 ಭಾಗವಾಗಿ ಕಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಿ 3/4 ಕಪ್ ಆಗೋಷ್ಟು ಫ್ರೋಝನ್ ಬಟಾಣಿ, ಇದು ಹಸಿ ಬಟಾಣಿ. ಇದಿಲ್ಲ ಅಂದರೆ ನೀವು ಒಣ ಬಟಾಣಿನ ನೆನೆ ಹಾಕ್ಬಿಟ್ಟು ಕೂಡ ಯೂಸ್ ಮಾಡ್ಕೊಬೋದು. ಈಗ ಇದ್ರ ಜೊತೆಗೆ 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಒಂದು 2 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಬೇಬಿ ಕಾರ್ನ್ ಅನ್ನೋದು ಬೇಗನೆ ಫ್ರೈ ಆಗುತ್ತೆ. ಬೇಬಿ ಕಾರ್ನಲ್ಲಿ ವೆರೈಟಿ ಆಫ್ ರೆಸಿಪಿಗಳು ಮಾಡ್ಕೋಬೋದು. ಆದರೆ ಈ ಬಿರಿಯಾನಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಇವಾಗ ಇದು ಫ್ರೈ ಆಗೋಷ್ಟರಲ್ಲಿ ನೋಡಿ, ಈ ಥರ ಲೋಟದಲ್ಲಿ ನಾನು 1 ಲೋಟ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ಮುಂಚೆನೇ ನೆನೆಯಾಕಿ ಇಟ್ಟಿದ್ದೀನಿ. ಸೊ ಮಸಾಲೆ ರುಬ್ಬೋದಕ್ಕೆ 1.5 ಇಂಚ್ ಆಗೋಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ, ಒಂದು 7 ಹಸಿರು ಮೆಣಸಿನ್ಕಾಯಿ, 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ ನನ್ನ ಕೈ ಅಳತೆನಲ್ಲಿ ತೊಗೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಕ್ಕಿ ಬಂದ್ಬಿಟ್ಟು 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು, ಸುಮಾರು 300 ಗ್ರಾಮ್ ಆಗೋಷ್ಟು ಅಕ್ಕಿ. ಈಗ ನಾನು ಮಸಾಲೆನ ರುಬ್ಕೊತೀನಿ. ಇಲ್ಲಿ ನೀವು ರುಬ್ಬೋದಕ್ಕೆ ಬೇಕಂದರೆ ಟೊಮೊಟೊನ ಹಾಕ್ಕೊಬೋದು ಅಥವಾ ಈರುಳ್ಳಿ ಸಹನೂ ಹಾಕ್ಕೊಬೋದು. ಮಸಾಲೆ ಜಾಸ್ತಿ ಬೇಕಂದರೆ ನೀವು ರುಬ್ಬಿಟ್ಟು ಹಾಕ್ಕೊಳ್ಳಿ. ಸೊ ನಾನೆಲ್ಲ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊತೀನಿ, ಟೊಮೊಟೊನೂ ಕಟ್ ಮಾಡಿ ಹಾಕ್ಕೊತೀನಿ. ಮಸಾಲೆ ಮೈಲ್ಡಾಗಿದ್ದರೆ ನನಗಿಷ್ಟ. ನಿಮ್ಗೆ ಬೇಕು ಮಸಾಲೆ ಜಾಸ್ತಿ ಬೇಕಂದರೆ ನೀವು ರುಬ್ಬಕ್ಕೆ ಹಾಕ್ಕೊಬೋದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬರ್ತೀನಿ. ಆಲ್ರೆಡಿ ನಾನು ಒಂದು ಕಡೆ ಕುಕ್ಕರಲ್ಲಿ ಬೇಬಿ ಕಾರ್ನ ಫ್ರೈ ಮಾಡ್ತಾಯಿದ್ದೀನಿ, ಈ ಕಡೆ ಮಸಾಲೆನ ರುಬ್ಕೊಂಡಿದ್ದೀನಿ. 2 ಒಟ್ಟಿಗೆ ಮಾಡ್ಕೊಳ್ಳಿ, ಟೈಮ್ ನಿಮಗೆ ಸೇವ್ ಆಗುತ್ತೆ. ಸೊ ಇದೊಂದು 2 ನಿಮಿಷ ಫ್ರೈ ಮಾಡಿದ್ದಾಯಿತು. ಇವಾಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ಏನಿದ್ರೂ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಇದೆ. ಸೊ ನೀವು ಇದೇ ರೆಸಿಪಿನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ನಿಮಗೆ ಟೊಮೊಟೊ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಇಲ್ಲ, ಬಿರಿಯಾನಿ ಪೌಡರ್ ಇದೆ ಅನ್ನೋದಾದರೆ ನೀವು ಅದು ಕೂಡ ಹಾಕ್ಕೊಬೋದು. 2 ಹಾಕಿಲ್ಲ ಅಂದ್ರೂ ನಿಮಗೆ ಮೈಲ್ಡಾಗಿ ಚಕ್ಕೆ, ಲವಂಗ, ಪಲಾವ್ ಐಟಮ್ ಏನು ಹಾಕಿದ್ದೀನಿ ಅದೇ ಫ್ಲೇವರ್ ಇರುತ್ತೆ. ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 3 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಒಂದು 3 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು, ಹಸಿ ಸ್ಮೆಲ್ಲೆಲ್ಲ ಹೋಗಿ ನಾವು ಹಾಕಿರೋಂಥ ಮಸಾಲೆ ಕಲರ್ ಚೇಂಜ್ ಆಗಿದೆ. ಈ ಥರ ಚೇಂಜ್ ಆಗಬೇಕು. ಆನಂತರ ಇದಕ್ಕೆ ನಾನು 1 ಲೋಟ ಅಕ್ಕಿಗೆ 2 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಇನ್ನೊಂದು ಥರ ಹೇಳ್ತೀನಿ. ಅದೇ ನೀವು ಬಿರಿಯಾನಿಗೆ ಜೀರಾ ರೈಸು, ಬಾಸುಮತಿ ಅಕ್ಕಿ ಯೂಸ್ ಮಾಡೋದಾದರೆ 1 ಲೋಟ ಅಕ್ಕಿಗೆ 1.5 ಆಗೋಷ್ಟು ನೀರು ಹಾಕ್ಕೊಳ್ಳಿ. ಇದು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಆಗಿರೋದ್ರಿಂದ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಇದೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೊಂದು ಟಿಪ್ಸಾಗಿ ಹೇಳ್ತಾ ಇದ್ದೀನಿ. ಸೊ ಬಾಸುಮತಿ ಅಕ್ಕಿ, ಜೀರಾ ರೈಸ್ ಬೇಗನೆ ಬೇಯುತ್ತೆ. ಸೋನಾ ಮಸೂರಿ ಅಂದರೆ ಸ್ವಲ್ಪ ಲೇಟಾಗಿ ಬೇಯುತ್ತೆ, ಅದಕ್ಕೋಸ್ಕರ 2 ಲೋಟ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ 5 ನಿಮಿಷ ಕುದಿಸ್ಕೊಂಡಿದ್ದೆ. ನೀರನ್ನ ಚೆನ್ನಾಗಿ ಕುದಿದ ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿ ಒಂದು 15 ನಿಮಿಷ ಆದರೂ ನೆನಿಬೇಕು. ಮತ್ತು ಇನ್ನೊಂದೇನೆಂದರೆ, ನೀವು ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಳ ಹಾಕೋಕೋಬೇಡಿ. ಸೊ ಆ ಥರ ಮಾಡೋಕ್ಕೋದ್ರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ, ಅಕ್ಕಿ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ. ಆ ಥರ ಮಾಡಿದ್ರೆ ನಿಮಗೆ ಟೇಸ್ಟ್ ಅನ್ನೋದು ಸಿಗೋದಿಲ್ಲ, ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ. ಆವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಇದನ್ನು ಹೈ ಫ್ಲೇಮಲ್ಲೇ ನೀವು ಇದನ್ನು 2 ವಿಸಿಲ್ ಬಿಡಿ. ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ.
ಹೈ ಫ್ಲೇಮಲ್ಲಿ 2 ವಿಸಿಲ್ ಬಿಡೋದ್ರಿಂದ ನಿಮಗೆ ರೈಸ್ ಅನ್ನೋದು ಸೀದೋಗೋದಿಲ್ಲ ಮತ್ತು ಚೆನ್ನಾಗಿ ಸಾಫ್ಟಾಗಿರುತ್ತೆ, ಉದ್ರಾಗಿ ಬರುತ್ತೆ. 2 ವಿಸಿಲ್ ಬಿಟ್ಟು ಆನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತೀನಿ ನಾನು. ಸೊ ನಿಮಗೆ ಟೈಮ್ ಇಲ್ಲ ಬೇಗನೆ ಆಗಬೇಕಂದ್ರೆ ಇನ್ನೂ ಒಂದು ವಿಸಿಲ್ ಎಕ್ಸ್ಟ್ರಾ ಬಿಟ್ಟರು ನೀವು ತಕ್ಷಣವೇ ಗ್ಯಾಸ್ನ ರಿಲೀಸ್ ಮಾಡ್ಕೋಬೋದು. ನಿಮಗೆ ಟೈಮ್ ಇದ್ದರೆ ಮಾತ್ರ 2 ವಿಸಿಲ್ ಬಿಡಿ, ಟೈಮ್ ಇಲ್ಲ ಅಂದರೆ 3 ವಿಸಿಲ್ ಬಿಟ್ಟು ತಕ್ಷಣ ತೆಗಿಬೋದು. ಸೊ ಇವಾಗ 2 ವಿಸಿಲ್ ಬಿಟ್ಟು ಆನಂತರ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವುದೇ ರೀತಿ ತಳ ಹಿಡ್ದಿಲ್ಲ, ತುಂಬಾ ಸೂಪರಾಗಿ ಕಲರ್ಫುಲ್ಲಾಗಿ ಒಂದು ಹೋಟ್ಲಲ್ಲೆಲ್ಲ ಯಾವ ರೀತಿ ಕಲರ್ ಇರುತ್ತೋ ಅದೇ ಕಲರು ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಬೇಬಿಕಾರ್ನ್ ಅಂತಲ್ಲ, ನಿಮ್ಗೆ ಇಷ್ಟವಾದಂಥ ತರಕಾರಿಗಳಲ್ಲಿ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಪಚ್ಚಡಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಖಂಡಿತ ಇವತ್ತು ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.